ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅಬಕಾರಿ ಇಲಾಖೆಗೆ ಅತಿ ಹೆಚ್ಚು ಆದಾಯ ತಂದುಕೊಡೋ ಸೀಸನ್ ಅಂದ್ರೆ ಅದು ಸಮ್ಮರ್. ಸದಾ ಲಾಭದಲ್ಲೇ ತೇಲುತ್ತಿದ್ದ ಅಬಕಾರಿ ಇಲಾಖೆಗೆ ಈ ಬಾರಿ ಬೇಸಿಗೆ ದೊಡ್ಡ ಹೊಡೆತ ಕೊಟ್ಟಿದೆ. ಇತಿಹಾಸದಲ್ಲೇ ಮೊದಲ ಬಾರಿಗೆ ಮದ್ಯ ಮಾರಾಟ ಕುಸಿದಿದ್ದು ಒಂದೇ ತಿಂಗಳಲ್ಲಿ ಸರ್ಕಾರದ ಬೊಕ್ಕಸಕ್ಕೆ ಕೋಟ್ಯಾಂತರ ರೂಪಾಯಿ ನಷ್ಟ ಉಂಟಾಗಿದೆ. ಇದು ಅಬಕಾರಿ ಇಲಾಖೆಯ ಲೆಕ್ಕಾಚಾರವನ್ನೇ ಬುಡಮೇಲಾಗಿಸಿದೆ. ಶಾಕ್ ಕೊಡ್ತಿದ್ದ ಅಬಕಾರಿ ಇಲಾಖೆಯ ಕಿಕ್ಕಿಳಿಸಿದ ಮಾಂಕ್ಸ್. ನಾವು ಬ್ಲಾಕ್ ಡಾಗ್ಸ್ ಅಲ್ಲ, ಕಿಂಗ್ ಎಂದ ಟೀಚರ್ಸ್. ಮಚ್ಚಬ್ಬ 1,000 ಸಾಲ ಕೊಡು ಅಂತ ಕೇಳಿದ್ರು ಸಾಲವನ್ನ ಕೊಡದೆ ದುಡ್ಡಿಲ್ಲ ಆದ್ರೂ ಬಾ ಕೊಡಿಸ್ತೀನಿ ಅಂತ ಕರ್ಕೊಂಡು ಹೋಗಿ ಬಾರಲ್ಲಿ ಇರೋ ಕೇಳಿರೋ ದುಡ್ಡಿಗಿಂತ ಜಾಸ್ತಿ ಬಿಲ್ ಮಾಡಿ ಇರ್ಲಿ ಬಾ ಮಚ್ಚ ನಾಳೆ ನಾನೇ ಕೊಡಿಸ್ತೀನಿ ಅಂತ ನಮ್ಮ ಮದ್ಯಪ್ರಿಯರು ದುಡ್ಡಿಲ್ಲ ಅಂದ್ರು ಹಂಗೋ ಹಿಂಗೋ ಹೊಂದಿಸ್ಕೊಂಡು ಹೋಗಿ ಬಾರಲ್ಲಿ ಎಣ್ಣೆ ಹೊಡಿತಿದ್ರು. ಅದರಲ್ಲೂ ಸೀಸನ್ಗೆ ತಕ್ಕಂತೆ ಬೇಸಿಗೆ ಬಂದ್ರೆ ಬಿಯರ್, ಮಳೆಗಾಲ ಬಂದ್ರೆ ರಾಮ್, ಚಳಿಗಾಲ ಬಂದ್ರೆ ವಿಸ್ಕಿ, ಬ್ರ್ಯಾಂಡಿ ಅಂತ ಡಿವೈಡ್ ಬೇರೆ ಮಾಡ್ಕೊಂಡು ಇಳಿಸ್ಕೋತಿದ್ರು. ಇದರಿಂದ ಸರ್ಕಾರಕ್ಕೆ ಸಿಕ್ಕಾಪಟ್ಟೆ ಇನ್ಕಮ್ ಕೂಡ ಬರ್ತಾ ಇತ್ತು. ಯಾರು ಮೋಸ ಮಾಡಿದ್ರು ನಾವು ನಂಬಿರೋ ನಮ್ಮ ಮದ್ಯಪ್ರಿಯರು ಕೈ ಕೊಡಲ್ಲ ಅಂತ ಅನ್ಕೊಂಡು ಸರ್ಕಾರ ಕೂಡ ಎಣ್ಣೆ ರೇಟ್ನ ಏರಿಸುತ್ತಲೇ ಇತ್ತು. ನಮ್ ಜನಾನು ನಾವು ಯಾವ್ದಕ್ಕೂ ಬಗ್ಗಲ್ಲ ಅಂತ ಕುಡಿತಾನೆ ಇದ್ರು. ಅವರು ಎಷ್ಟು ದಿನ ಅಂತ ಸಾಲ ಮಾಡ್ಕೊಂಡು ಕುಡಿತಾರೆ ಹೇಳಿ. ಅದಕ್ಕೆ ಅಂತಲೇ ಈ ಬಾರಿ ಎಣ್ಣೆ ಹೊಡೆಯೋದು ಬಿಡದೆ ಕುಡಿಯೋದನ್ನ ಕಡಿಮೆ ಮಾಡಿದ್ರು. ಇದರಿಂದ ಈಗ ಅಬಕಾರಿ ಇಲಾಖೆಗೆ ಬಿಗ್ ಲಾಸ್ ಆಗಿದೆ. ಅಬಕಾರಿ ಇಲಾಖೆಗೆ ಶಾಕ್ ಕೊಟ್ಟ ಮೇ ತಿಂಗಳ ಬೇಸಿಗೆ. 455 ಕೋಟಿ ಆದಾಯ ಕೋತ ಮಾಡಿದ ಡ್ರಿಂಕರ್ಸ್. ರಾಜ್ಯದಲ್ಲಿ ಮಾರ್ಚ್, ಏಪ್ರಿಲ್ ಮತ್ತು ಮೇ ತಿಂಗಳು ಬಂತೆಂದ್ರೆ ಸಾಕು ಅಬಕಾರಿ ಇಲಾಖೆಗೆ ಹಬ್ಬದ ಸೀಸನ್. ಬಿಸಿಲ ಬೇಗೆಯಿಂದಾಗಿ ಬಿಯರ್ ಮತ್ತು ಮದ್ಯದ ಬೇಡಿಕೆ ಪ್ರತಿ ವರ್ಷ 15% 20% ಹೆಚ್ಚಾಗ್ತಾ ಇತ್ತು. ಆದರೆ ಈ ವರ್ಷದ ಮೇ ತಿಂಗಳ ವರದಿ ಇಲಾಖೆ ಅಧಿಕಾರಿಗಳ ನಿದ್ದೆಗೆಡಿಸಿದೆ. ಯಾಕಂದ್ರೆ ನಿರೀಕ್ಷೆಗೂ ಮೀರಿ ಮದ್ಯ ಮಾರಾಟದಲ್ಲಿ ಕುಸಿತ ಕಂಡಿದೆ. ಸಾಮಾನ್ಯವಾಗಿ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಮದ್ಯದ ಬೇಡಿಕೆ 20% ಹೆಚ್ಚಾಗ್ತಾ ಇತ್ತು. ಆದರೆ ಈ ಬಾರಿ ಕೇವಲ ಒಂದೇ ತಿಂಗಳಲ್ಲಿ 17 ಲಕ್ಷ ಬಾಕ್ಸ್ಗಳಷ್ಟು ಮದ್ಯ ಮಾರಾಟ ಕುಸಿದಿರುವುದು ಆತಂಕಕ್ಕೆ ಕಾರಣವಾಗಿದೆ. ಅಬಕಾರಿ ಇಲಾಖೆ ಮಾಹಿತಿಯ ಪ್ರಕಾರ 2026ರ ಏಪ್ರಿಲ್ನಲ್ಲಿ 3,687 ಕೋಟಿ ರೂಪಾಯಿ ವಹಿವಾಟು ನಡೆದಿತ್ತು. ಆದರೆ ಮೇ ತಿಂಗಳಲ್ಲಿ 3,232 ಕೋಟಿ ಮಾತ್ರ ವಹಿವಾಟು ನಡೆದಿದ್ದು ಇಲಾಖೆಗೆ 455 ಕೋಟಿ ನಷ್ಟವಾಗಿದೆ. ಏಪ್ರಿಲ್ನಲ್ಲಿ ಐಎಂಎಲ್ ಮಧ್ಯೆ 68.17 ಲಕ್ಷ ಬಾಕ್ಸ್ಗಳಿಂದ ಮದ್ಯ ಸೇಲಾಗಿತ್ತು. ಆದರೆ ಮೇನಲ್ಲಿ ಕೇವಲ 51.17 ಲಕ್ಷ ಬಾಕ್ಸ್ ಮದ್ಯ ಮಾತ್ರ ಮಾರಾಟವಾಗಿದೆ. ಇನ್ನು ಬಿಯರ್ ಮಾರಾಟದಲ್ಲೂ ಇಳಿಕೆಯಾಗಿದ್ದು 50.39 ಲಕ್ಷ ಬಾಕ್ಸ್ಗಳಿಂದ 48.97 ಲಕ್ಷ ಬಾಕ್ಸ್ಗಳಿಗೆ ಇಳಿಕೆಯಾಗಿದೆ. ಸದ್ಯಕ್ಕಂತೂ ಮದ್ಯದ ಮಾರುಕಟ್ಟೆಯಲ್ಲಿ ಈ ಬಾರಿಯ ಇಳಿಕೆ ಸರ್ಕಾರಕ್ಕೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ತೆರಿಗೆ ಹೆಚ್ಚಳದ ಮೂಲಕ ಆದಾಯ ಹೆಚ್ಚು ಮಾಡಿಕೊಳ್ಳಲು ಹೋದ ಸರ್ಕಾರಕ್ಕೆ ಈಗ ಉಲ್ಟಾ ಹೊಡೆದಂತಾಗಿದೆ. ಅಬಕಾರಿ ಇಲಾಖೆ ಈ ಕುಸಿತವನ್ನ ತಡೆದು ಜೂನ್ ತಿಂಗಳಲ್ಲಾದರೂ ಚೇತರಿಕೆ ಕಾಣುತ್ತಾ ಅಥವಾ ಬೆಲೆ ಏರಿಕೆಯ ಬಿಸಿಗೆ ಲಿಕ್ಕರ್ ಕಿಕ್ ಮತ್ತಷ್ಟು ಇಳಿಯುತ್ತಾ ನೋಡಬೇಕು. ಉಲ್ಲಾಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.